ಇದುವೇ ಆರಂಭ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾವ್ ಹೆಂಗೆ ಮಳೆ ಓದಿತ್ತು, ಕೇರ್ಪೇಟೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ನೀರು ತುಂಬಿಕೊಂಡಿತ್ತು. ಹಂಗಾಗಿ ಬಂದು ಬಸ್ ಸ್ಟ್ಯಾಂಡ್ ಒಳಗಡೆ ಒಂದಷ್ಟು ನೀರು ತುಂಬಿ ಚೆಲ್ಲಾಡ್ತಾ ಇತ್ತು. ಅದನ್ನ ನೋಡ್ಕೊಂಡು ಹಂಗೆ ಒಂದು ಚುರುಮುರಿ ತಿನ್ನೋಣ ಅಂತ ಹೇಳಿ ಬಂದು ನಮ್ಮ ಜವೀದ್ ಸರ್ ಅವ್ರು ಕರ್ಕೊಂಡ್ಬಂದ್ರು. ಬನ್ನಿ ಸರ್, ಜಾವೀದ್ ಸರ್ ಅವ್ರು ಕರ್ಕೊಂಡ್ಬಂದ್ರು. ಬಹಳ ಚೆನ್ನಾಗಿದೆ. ಎಲ್ರು ಈ ಕಡೆ ಬಂದವರು ಕೇರ್ಪೇಟೆ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದ್ ಟ್ರಿಪ್ ತಿನ್ಬೋದು. ಇಲ್ಲಿ ಬಹಳ ಚೆನ್ನಾಗಿದೆ. ಮೈಸೂರು ಕಡೆಯಿಂದ ಬರೋರಾಗ್ಲಿ, ಈ ಕಡೆ ಚನ್ನಪಟ್ಟಣ ಹಾಸನದಿಂದ ಬರೋರಾಗ್ಲಿ ಬಂದು ಇಲ್ಲಿ ಹೋಗುವಂತವ್ರು ಒಂದ್ಸತಿ ಚುರುಮುರಿನೂ ತಿಂತಾರೆ. ಮತ್ತೆ ಚುರುಮುರಿ ತುಂಬಾ ಚೆನ್ನಾಗಿದೆ ಸರ್. ಸುಮಾರು ಹೆಚ್ಚು ಕಮ್ಮಿ 30-40 ವರ್ಷ ತುಂಬಾ ಆಗ್ತಿದ್ದಾರೆ. ಅವ್ರ ಟೇಸ್ಟು ಎಲ್ಲದಕ್ಕೆ ಹೋಗೋದು ಕೊಡಕ್ಕಾಗಲ್ಲ. ಒಟ್ಟಿನಲ್ಲಿ ಬೇರೆ ಕಡೆ ನೋಡ್ರೆ 50-40 ರೂಪಾಯಿ ಕೊಟ್ಟು ತಿನ್ಬೇಕು. ಇವರು ಬರೀ ಏನಿದ್ರೆ ಬರೀ 20 ರೂಪಾಯಿ ಇರೋತ್ರ, ಏನ್ ತಗೊಂಡ್ರೆ 20 ರೂಪಾಯಿ ಇರುತ್ತ. ಎಲ್ಲೂ ಫೀಶಸ್ ಆಗ್ಲಿ, ಎಲ್ಲರೂ ಸುತ್ತಮುತ್ತ ಗ್ರಾಮದವ್ರಾಗ್ಲಿ ಎಲ್ಲಾ ಮಂದಿ ಇಲ್ಲೇ ಬರ್ತಾರೆ ಸರ್ ತಿನ್ನೋಕ್ಕೋಸ್ಕರ. ಪಾಪ 4 ಗಂಟೆಗೆ ಬರ್ತಾರೆ, 9 ಗಂಟೆ ಮನೆಗೆ ಹೋಗ್ತಾರೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಅಡಿಗೆ. ಜಾವೀದ್. ಹೋಗಮ್ಮ, ನಿಧಾನಕ್ಕೆ ಹೋಗಿ ಹಂಗೆ ಮೇಲೆ ಹೋಗಿ. ಬರೀ ಸ್ವಲ್ಪ ಬೇಗ ಬನ್ನಿ ನೀವು ಈ ಕಡೆ. ಅಮ್ಮ ಹೋಗಿ. ಇಲ್ಲ ಹೋಗಿ. ಇಲ್ಲಿ ನೀರಿದೆಯಲ್ಲ, ಗೊತ್ತಾಗುತ್ತೆ. ಬೇಡ, ಏನು ತೊಂದರೆ ಇಲ್ಲ. ಮಾತಾಡಿ. ನಾನಿಲ್ಲಿ ಸುಮಾರು ಒಂದು 6-7 ವರ್ಷದಿಂದ ನಾನು ಚುರುಮುರಿ ತಿಂತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ಚುರುಮುರಿ ಆಗಲಿ, ಸೌತೆಕಾಯಿ ಮಸಾಲ, ಟೊಮೊಟೊ ಮಸಾಲ ಕೊಡ್ತಾರೆ, ತುಂಬ ಚೆನ್ನಾಗಿರ್ತದೆ. ಮತ್ತು ಅವಲಕ್ಕಿ ಮಸಾಲ, ಕಾಂಗ್ರೆಸ್ ಕಡಲೆ ಬೀಜದಲ್ಲಿ ಮಸಾಲ ಮಾಡಿಕೊಡ್ತಾರೆ. ಈ ಚಳಿಗಾಲದಲ್ಲಂತೂ ತುಂಬ ಅದ್ಭುತವಾಗಿರ್ತದೆ. ರುಚಿನೂ ಅಷ್ಟೇ. ನಾನು ದಿನ ಆದರೂ ಒಂದ್ಸಲ ತಿನ್ಕೊಂಡು ಹೋಗ್ತೀನಿ. ಮತ್ತು ರವೆ ಉಂಡೆ ಕೊಡ್ತಾರೆ ಇವರೇ ಹೋಮ್ ಮೇಡು. ತುಂಬ ಅದ್ಭುತವಾಗಿ ಮಾಡಿರ್ತಾರೆ. ತುಂಬ ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಅದ್ಭುತವಾಗಿ ಮಾಡಿರ್ತಾರೆ. ಇಲ್ಲಿ ಬಂದು ಎಲ್ಲರೂ ತಿನ್ಬೋದು. ನೀವು ಕೂಡ ಟೇಸ್ಟ್ ಮಾಡಿ ಎಲ್ಲ ಬಂದು. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಭಿ ಅಂತ, ಇಲ್ಲೇ ಕೇರ್ಪೇಟೆ ಟೌನು. ನಾನೊಬ್ಬ ಫೋಟೋಗ್ರಾಫರ್. ಎಷ್ಟು ವರ್ಷದಿಂದ ನೀವು ಆಗ್ತಾ ಇದ್ದೀರಣ್ಣ? 47 ವರ್ಷ ಆಯ್ತು. 47 ವರ್ಷ ಆಯ್ತು ಅಣ್ಣ. ನಿಮಗೆ ನಮ್ಗಾಲೆ 60 ವರ್ಷ ಆಯ್ತು. 60 ವರ್ಷ ನಡೀತಾ ಇದೆ. 60 ವರ್ಷ ನಡೀತದೆ. ನಾವು 13 ವರ್ಷಕ್ಕೆ ವ್ಯಾಪಾರ ಕೇಳಿದಿರೋದು.
ವ್ಯಾಪಾರ ಹೆಂಗಣ್ಣ? ವ್ಯವಹಾರ ಪರವಾಗಿಲ್ಲ, ಚೆನ್ನಾಗಿದೆ. ಹಾಂ, ಎಷ್ಟು ಗಂಟೆ ಬರ್ತೀರಣ್ಣ? 4:30. ಮನೆ ಹೋಗೋದು ಮನೆಗೆ ಹೋಗೋದು 8:30, 9 ಗಂಟೆ. ಏನೇನು ಹಾಕ್ತೀರಣ್ಣ? ಕಡಲೆಕಾಳು ಮಸಾಲೆ, ಸೌತೆಕಾಯಿ ಮಸಾಲೆ, ಕಾಂಗ್ರೆಸ್ ಮಸಾಲೆ, ನಿಪ್ಪಿಟ್ಟು ಮಸಾಲೆ, ಅವಲಕ್ಕಿ ಮಸಾಲೆ, ಚುರುಮುರಿ ಎಲ್ಲ ಮಾಡ್ತೀವಿ. ಟೊಮೊಟೊ ಮಸಾಲೆ. ಎಲ್ಲ ಥರ ಹಾಕ್ತೀರಿ. ಹಾಂ, ಟೊಮೊಟೊ ಒಂದು ಪ್ಲೇಟ್ ಎಷ್ಟಣ್ಣ? ಬರೀ 20 ರೂಪಾಯಿ. ಯಾವ್ದು ತಗೊಂಡ್ರೆ? ಯಾವ್ದು ತೊಗೊಂಡ್ರೆ 20. ಯಾವ್ದು 20 ರೂಪಾಯಿ? ಹಾಂ, ಪಾರ್ಸಲ್ ತಗೊಂಡ್ರು ಪಾರ್ಸಲ್ ತೊಗೊಂಡ್ರೆ 20. 20 ರೂಪಾಯಿ. ಚುರುಮುರಿ ಜೀವನ ಚೆನ್ನಾಗದ? ಹಾಂ ಚೆನ್ನಾಗಿದೆ. ಹಾಂ, ಏನು ತಿಂತೀರಾ? ಚುರುಮುರಿ. ಚುರುಮುರಿ ಚೆನ್ನಾಗಿರ್ತಾರ? ಹ್ಞೂ ನಾವು ಒಂದು 10-15 ವರ್ಷದಿಂದನೂ ಇವ್ರ ಹತ್ರ ತಿಂತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬೇರೆ ಕಡೆ ನಾವು ಇರೋದು ಮೈಸೂರಲ್ಲಿ, ಅಲ್ಲಿ ಸೇಮ್ ಇದೆ 40 ರೂಪಾಯಿ, ಇವರು 20 ರೂಪಾಯಿಗೆ ಮಾಡ್ತಾರೆ. ಮುಂಚೆ ಎಲ್ಲ ಸ್ಪೆಷಲ್ಲು ಅಂತ ಸಪ್ರೇಟಾಗಿ ಇನ್ನೂ ಮಾಡೋರು, ಇವಾಗೆಲ್ಲ ಸೇಮು. ಯಾವಾಗಲೂ ಕ್ರೌಡ್ ಇರುತ್ತೆ, ಸಿಗೋದು ಒಂದೊಂದ್ಸಲಿ ಸ್ವಲ್ಪ ಲೇಟ್ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ. ನಿಮ್ಮ ಹೆಸರು? ರಕ್ಷಿತ್ ಅಂತ. ರಕ್ಷಿತ್. ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನಂದರೆ ಮದುವೆ ಆದಮೇಲೆ ಒಂದು 5 ಇಯರ್ಸ್ಗಿಂತ ತಿಂತಾ ಇದ್ದೀನಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬೇರೆ ಕಡೆಗೂ ಇಲ್ಲಿ ಕಂಪೇರ್ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟ್. ಅರುಣ್ ಹಾಂ. ಸರ್, ಇಲ್ಲಿ ಟೇಸ್ಟ್ ಬಂದು ನಾವು ಹೇಳೋದ್ಕಿಂತ ನೀವು ಬಂದು ಟೇಸ್ಟ್ ಮಾಡಿದ್ರೇನೆ ಇವ್ರ ಕೈ ರುಚಿ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಒಂದ್ಸಲ ಹಿಂಗೆ ಟೇಸ್ಟಿಗೋಸ್ಕರ ಬಂದಿದ್ದೀನಿ, ಅವತ್ತಿಂದ ಹಿಡಿದು ಡೈಲಿ ಮಿಸ್ ಇಲ್ಲದೆ ಬರ್ತೀನಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಇವ್ರು ಕೊಡೋ ಟೇಸ್ಟ್ ಯಾವ ಥರ ಇದೆ ಅಷ್ಟೇ. ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ತನಕನೂ ನಾವು ತಿಂದಿದ್ದೀವಿ. ಬಟ್ ಇಲ್ಲಿ ಚೀಪಲ್ಲಿ ಟೇಸ್ಟ್ ಸಿಗೋ ಅಷ್ಟು ಯಾವ್ದು 50 ರೂಪಾಯಿ ಕೊಟ್ಟರಾಗಲಿ 100 ರೂಪಾಯಿ ಕೊಟ್ಟರಾಗಲಿ ಸಿಗಲ್ಲ ಎಲ್ಲೂ. ಟೇಸ್ಟ್ ಅಂತೂ ಇವ್ರ ಥರ ಟೇಸ್ಟು ನಾನು ಎಲ್ಲೂ ತಿಂದಿದ್ದೆ.